ನಮಸ್ಕಾರ. ನಾನು ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ MS ಮಂಜುಳಾ. ನನಗೆ ಸತತವಾಗಿ ಸುಮಾರು ಒಂದು 18 ವರ್ಷದ ಹುಡುಗಿ ಇದ್ದಾಗಿಂದಾಗಲೂ ನಾನು ಆಗಿಂದಾನು ನನ್ನ ಲೀಡರ್ಶಿಪ್ ಇದೆ ನನಗೆ. ಆಗಿಂದ ಈಗಿನವರೆಗೂ ನನಗೆ ಇದೇ ಕಂಟಿನ್ಯೂ ಆಗಿ ಎಲ್ಲ ನನ್ನ ಅಭಿಮಾನಿಗಳು, ಯುವಕರು ಮತ್ತು ನಮ್ಮ ಮಹಿಳೆಯರು ಆಗಿಂದ ನನಗೆ ಹುಟ್ಟು ಹಬ್ಬವನ್ನು ನನಗೆ ಆಚರಿಸ್ತಾ ಬರ್ತಾ ಇದ್ದಾರೆ. ನಾನು ಎಷ್ಟು ಕೊಟ್ಟರು ಕಡಿಮೆನೇ. ಯಾಕೆ ಅಂದರೆ ನಾನು ಯಾರಿಗೂ ದುಡ್ಡು ಕೊಟ್ಟು ಕರೆದ್ರೆ ಬರೋದಿಲ್ಲ ಈ ಪ್ರೀತಿ ಪ್ರೇಮ. ಅವ್ರ ಮನಸ್ಸಿಂದ ನನ್ನ ಮಕ್ಕಳು ಆಗದೇ ಇದ್ದರೂ ಕೂಡ ನನ್ನ ಯುವಕರು ಆಗಿಂದ ಈಗಿನವರೆಗೂ ವಿಜೃಂಭಣೆಯಿಂದ ನನಗೆ ಯಾವತ್ತೂ ಕಡಿಮೆ ಇಲ್ದಾಗಿ ಒಂದು ದಿವಸ ಮುಂಚೆಯಿಂದ 10ನೇ ತಾರೀಕಿಂದ 11ನೇ ತಾರೀಕುವರೆಗೂ ಕೇಕ್ಗಳು ತರೋದು, ಕಟ್ ಮಾಡೋದು ಹೀಗೆ ಮಾಡ್ತಲೇ ಇರ್ತಾರೆ. ನಾನು ಎಷ್ಟು ಬೇಡ ಅಂದ್ರೂ ಬಿಡೋದಿಲ್ಲ. ನನಗೆ ಆರಾಮಿದ್ದಿಲ್ಲ, ಆದರೂ ಕೂಡ ನಮ್ಮ ಯುವಕರು, ನಮ್ಮ ಮಹಿಳೆಯರು, ನನ್ನ ಮಹಿಳಾ ಟೀಮ್ ಎಲ್ಲರೂ ಸೇರಿ ಈ ಸರಿ ಹುಟ್ಟುಹಬ್ಬ ಮತ್ತೆ ಆಚರಿಸ್ಕೊಳ್ಳೇಬೇಕು ನೀವು ಅಂತ ನನಗೆ ಆಚರಿಸಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ 33 ವರ್ಷಗಳಿಂದ 17 ವರ್ಷದ ಹುಡುಗಿ ಇದ್ದಾಗಿಂದಾಗಲೂ ನಾನು ದಿವಾಕರ್ ಬಾಬು ಅವ್ರ ಫಾಲೋವರ್ ಆಗಿ, ಮತ್ತು ಕೊಂಡಯ್ಯವರ ನನ್ನ ಚಿಕ್ಕಪ್ಪ ಅವ್ರ ಫಾಲೋವರ್ ಆಗಿ, ಅಲ್ಲಂ ವೀರಭದ್ರಪ್ಪ ಅವರಾಗಲಿ, ಬಸವರಾಜೇಶ್ವರಿ ಅವರ ಪಿರಿಯಡಲ್ಲಾಗಲಿ, ಈ ಎಲ್ಲ ಪಿರಿಯಡ್ಗಳಿಂದನೂ ನಾನು ಹಳೇ ಕಾಂಗ್ರೆಸ್, ನಮ್ಮ ಗಾದೆಪ್ಪಣ್ಣವ್ರು ಕೂಡ ಅತಿ ಚಿಕ್ಕ ವಯಸ್ಸಲ್ಲೇ ನಾವೆಲ್ಲರೂ ಬಂದಿರೋದು. ನಾನಾಗಲಿ, ಗಾದೆಪ್ಪಣ್ಣಾಗಲಿ, ಅಯಾಜ್, ಯತೀಂದ್ರ, ಮತ್ತು ಬೆಣಕಲ್ ಬಸವ, ಹುಮಾಯೂನ್ ಖಾನ್, ಮತ್ತು ನಮ್ಮ ನಾವೆಲ್ಲರೂ ಅತಿ ಚಿಕ್ಕ ವಯಸ್ಸಿಂದ ಪಕ್ಷದಲ್ಲಿ ಸತತವಾಗಿ ದುಡ್ಕೊಳ್ತಾ ಬಂದಿದ್ದೀವಿ. ಯಾಕೆಂದರೆ ನಮ್ಮ DK ಸಾಹೇಬರು ಕಾರ್ಯಕರ್ತರನ್ನ, ಕೆಲಸ ಮಾಡೋರನ್ನ ಅವರು ಗುರುತಿಸ್ತಾರೆ. ಆ ನಂಬಿಕೆ ನಮಗಿದೆ. ಆದ್ದರಿಂದ ನಾನು ಇನ್ನೂ ಸಮಾಧಾನದಿಂದಾನೇ ಇದ್ದೀವಿ. ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ನಡೆಸ್ಕೊಂಡು ಹೋಗ್ತೀನಿ. ನಾನು 2 ಸರಿ ಈಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ. ನನ್ನ ಒಂದು ಶ್ರಮ ಮತ್ತು ನಾನು ಮಾಡ್ತಾ ಇರೋ ನಿಷ್ಠಾವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದ್ರಿಂದ ನನ್ನ ಪಕ್ಷ ಗುರುತಿಸಿ 2ನೇ ಸರಿ ನನಗೆ ಕೊಟ್ಟಿದ್ದಾರೆ. ನಮ್ಮ ಅಲ್ಲಂ ಪ್ರಶಾಂತ್ ಅವರ ಮತ್ತು ನನ್ನ ಗಾದೆಪ್ಪಣ್ಣ ಆಗಿರ್ಬೋದು, ನಮ್ಮ ಮುಂಡ್ರಿಗ್ ನಾಗರಾಜಣ್ಣ ಆಗಿರ್ಬೋದು, ನಾಸೀರ್ ಬಾಯಿ ಆಗಿರ್ಬೋದು, ಭರತ್ ರೆಡ್ಡಿ ಮತ್ತು ನಾಗೇಂದ್ರಣ್ಣ, ಹುಮಾಯೂನ್ ಖಾನ್, ಇವರೆಲ್ಲರ ಸಹಕಾರದಿಂದ ನಾನು 2ನೇ ಸರಿ ಮತ್ತೆ ನಾನು ಅಧ್ಯಕ್ಷ ಆದೆ. ನನ್ನ ಮಹಿಳಾ ಟೀಮ್ ಕೂಡ ನನಗೆ ಸಪೋರ್ಟ್ ಮಾಡಿದೆ. ನನ್ನ ಎಲ್ಲ ಯುವಕರಿಗೂ ನನ್ನ ಧನ್ಯವಾದಗಳು. ಯಾಕೆಂದರೆ ನನ್ನ ಇವಾಗಿಂದ ಅಲ್ಲ, ಮೊದಲಿಂದನೂ ನನ್ನ ಜೊತೆಯಲ್ಲಿ ಇದ್ದು ಅವರು ನಾವು ದುಡ್ಡು ಕೊಟ್ಟು ಕರೆದ್ರೆ ಬರೋದು ಕಷ್ಟ ಇದೆ. ನನಗೆ ಅಭಿಮಾನದಿಂದ 1000ದಿಂದ 2000 ಹುಡುಗರು ನಾನು ಕರೀದೇ ಇದ್ರು ಕೂಡ ಸಂಜೆ ನನ್ನ 7:30ಕ್ಕೆ ನನ್ನ ಮನೆ ಹತ್ರ ಬಂದು ನೀವು ತಾವೇ ನೋಡ್ಬೋದು ಎಷ್ಟು ಕ್ರೌಡ್ ಇರುತ್ತೆ ಅಂತ. ಹುಡುಗರು ಸ್ವಂತ ನಾನು ಕರೀದೇ ಇದ್ರು ಕೂಡ ಅಭಿಮಾನದಿಂದ ಬರ್ತಾರೆ ನನಗೆ. ಇಟ್ಟಿದ್ದೀವಿ. ನಮ್ಮ ಅವರ ಒಡನಾಟ ಸಂಬಂಧ ಹಿಂದಿನಿಂದಲೂ. ಆ ಸಹೋದರಿಯ 53ನೇ ಹುಟ್ಟುಹಬ್ಬ ಪೂರ್ಣ 54ನೇ ವರ್ಷಕ್ಕೆ ಕಾಲಿಡ್ತಾಳೆ ಅಮ್ಮ. ಆమె ಮೊದಲನೇದೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರ ಪರವಾಗಿ ನಾನು ಅವರಿಗೆ ಮಹಾಪೌರನಾಗಿ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತೇನೆ. ನಮಗೆ ಕಷ್ಟಜೀವಿ, ಶ್ರಮಜೀವಿ, ಒಂದು ಪಟ್ಟಂದರೆ ಒಂದು ಹೇಳಿದ ಮೇಲೆ ಅದು ಆಗೋವರೆಗೆ ಬಿಡೋದಿಲ್ಲ ಅಂತ ಒಂದು ಮಹಿಳಾ ಅಧ್ಯಕ್ಷರು. ಅವರ ಒಂದು ಕೆಲಸಕ್ಕೆ ನಮ್ಮ ನಾಯಕರು ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿದ್ವಿ, ಅರ್ಚನೆ ಮಾಡಿದ್ವಿ, ಕೇಕ್ ಕಟ್ ಮಾಡಿದ್ವಿ. ಆಮೇಲೆ ಸಂಜೆ ಇವತ್ತು ಅವರೆಲ್ಲ ಅಭಿಮಾನಿ ಬಳಗ ಎಲ್ಲ ಒಂದು ಯುವ ಪಡೆ ಮತ್ತು ಮಹಿಳಾ ಎಲ್ಲ ಅಕ್ಕ ತಂಗಿಯರು ಸೇರ್ಕೊಂಡು ಇವತ್ತು ಅವ್ರ ಮನೆ ಹತ್ರ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡ್ತಾರೆ. ಅದರಲ್ಲಿ ಈ ಮೂಲಕ ನಾನು ನಮ್ಮ ಕಾರ್ಯಕರ್ತರಿಗೆ, ಇನ್ನು ನಮ್ಮೆಲ್ಲ ಮಹಾನಗರ ಪಕ್ಷ ಸದಸ್ಯರಿಗೆ ಆಹ್ವಾನ ಕೊಡ್ತೀನಿ. ದಯವಿಟ್ಟು ತಾವೆಲ್ಲ ಬಂದು ಆ ಕಾರ್ಯಕ್ರಮ ಭಾಗವಹಿಸಿ ನಮಗೆ ಆಶೀರ್ವಾದ ಮಾಡ್ಬೇಕಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ತಾ, ಆಮೇಲೆ ಅವ್ರದ್ದೇನು ಕೋರಿಕೆ ಇತ್ತು, ಈಗ ತಾವು ನೋಡಿದಿರಿ, ಈ ಮಹಿಳೆಯರ ಮೀಸಲಾತಿಯು ಕಾಂಗ್ರೆಸ್ ಸರ್ಕಾರದ ಅಜೆಂಡಾ. ಆ ಅಜೆಂಡಾನ ಇವತ್ತೇನು ಮುಂದೆ ನಮ್ಮ DK ಶಿವಕುಮಾರ್ ಸಾಹೇಬ್ರಾಗಲಿ, ಹರಿಪ್ರಸಾದ್ ಸರ್ ಆಗಲಿ ತಪ್ಪದಂಗೆ ಗುರುತಿಸ್ತಾರೆ ಅವ್ರನ್ನ. ಹಂಗಾಗಿ ಅವರಿಗೆ ತಪ್ಪದೆ ದುರ್ಗಮ್ಮನ ಆಶೀರ್ವಾದ ಇದೆ, ನಮ್ಮೆಲ್ಲ ನಾಯಕರ ಆಶೀರ್ವಾದ ಇದೆ, ನಮ್ಮೆಲ್ಲ ಕಾರ್ಯಕರ್ತರ ಯಶಸ್ಸು ಇದೆ. ಅವರು ಹೇಳಿದೆ ಇನ್ನು ಕೆಲವೇ ದಿನಗಳಲ್ಲಿ ಅವರು ಒಂದು ಉನ್ನತ ಸ್ಥಾನ ಪಡಿತಾರೆ ಅನ್ನೋ ನಂಬಿಕೆ ನಮಗಿದೆ. ಅದು ಶೀಘ್ರವೇ ಆಗಲಿ ಅಂತೇಳಿ ಆ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಪ್ರೀತಿಯ ಅಕ್ಕನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಾಂಗ್ರೆಸ್ ಪಾರ್ಟಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಮಹಿಳಾ ಪ್ರೆಸಿಡೆಂಟ್ ಆಗಿರುವಂತಹ ಮಂಜುಳಕ್ಕ ಅವರಿಗೆ ಈ ಹುಟ್ಟುಹಬ್ಬದ ಪರವಾಗಿ
ಸುಖ, ಸಂತೋಷ, ಆನಂದ, ಐಶ್ವರ್ಯ ಈ ದುರ್ಗಮ್ಮ ತಾಯಿಯ ಆಶೀರ್ವಾದವು ಎಲ್ಲವೂ ಇರ್ಬೇಕಂತ ನಾನು ಹಾರೈಸ್ತಾ ಇದ್ದೀನಿ. ಅಕ್ಕನವರ ಜೊತೆ ನನ್ನ ಜರ್ನಿ 1 ಇಯರ್ ಇಂದ ಜರ್ನಿ ಮಾಡ್ತಾ ಇದ್ದೀನಿ. ಈ 1 ಇಯರ್ ಅಲ್ಲಿ ನಾನು ಅಕ್ಕನವರಲ್ಲಿ ಕಂಡಿರುವಂತಹ ಒಳ್ಳೆ ಕ್ವಾಲಿಟೀಸ್ ಏನಂತ ಅಂದ್ರೆ ಡೇರಿಂಗ್, ಕೇರಿಂಗ್, ಶೇರಿಂಗ್, helping nature and social service, all in one. She is a perfect woman ಅಂತ ಹೇಳ್ಬೋದು. ಅವ್ರು ಒಳ್ಳೆ ಒಂದು ಮನಸ್ಸು, ಒಳ್ಳೆ ಚಾಣಕ್ಯ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ಲೀಡರ್ಶಿಪ್ ಹೆಂಗೈತಂತಂದ್ರೆ ಅವರು ಎಲ್ಲ ಹೆಣ್ಮಕ್ಳಿಗೂ ಆಗ್ಲಿ ಈ ಯುವಕರಿಗಾಗ್ಲಿ ಒಂದೇ ಕಡೆ ಗ್ಯಾದರ್ 1,000 ಬಿಟ್ಟು 2,000 ಜನ ಸೇರಿಸುವಂತ ಗ್ಯಾದರಿಂಗ್ಸ್ ಕೆಪಾಸಿಟಿ ಅವ್ರ ಹತ್ರ ಐತಿ. ಆಮೇಲೆ ಅದು ಆಕರ್ಷಣೆನೇ ಐತಿ. ಯಾಕೆ ಆಕರ್ಷಣೆ ಐತಿ ಅಂದ್ರೆ ಅವ್ರ ಮನಸ್ಸು ಒಳ್ಳೇದೈತಿ. ಆಮೇಲೆ ಒಂದ್ ನಿಮಿಷಕ್ಕೆ ಅವ್ರು ಜಗಳಾಡ್ತಾರ ನಮ್ ಜೋಡಿ, ಆದ್ರೆ ಇಲ್ಲ ಅಂತ ಅನ್ನೋಂಗಿಲ್ಲ. ಆಮೇಲೆ ಇನ್ನೊಂದು ತಿದ್ದು ಹೇಳ್ತಾರ, ಹಿಂಗ್ ಮಾಡ್ಬಾರ್ದು, ಹಿಂಗ್ ಮಾಡ್ಬೇಕು ಅಂತ ಹೇಳಿ. ಅದು ನಮ್ಗೆ ಭಾಳ ಲೈಕ್ ಆಗ್ತೈತಿ. ಯಾರಿಗೂ ಅವ್ರು ದೂರ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲರನ್ನೂ ಅರ್ಥ ಮಾಡ್ಕೋತಾರೆ. ಎಲ್ಲರೂ ಕೂಡಿಸ್ಕೊಂಡು ಈಗಿನ ಮುಂದಿನ ಸ್ಥಾನದಾಗ ಅವರು ಮುಂದಿನ ದಿನಮಾನದಲ್ಲಿ ಮುಂದೆ ಹೋಗ್ತಾರ. ಆಮೇಲೆ ಈಗ ಮುಂದೆ ಬರುವಂತ 2028 ನಂದು ಒಂದು ಆಸೆ, ಮಹಿಳಾ ಮುಖಂಡರು ನಮ್ಮ 33% ಮಹಿಳೆಯರಿಗೆ ಮೀಸಲಾತಿ ಐತಿ. ಆ ಮೀಸಲಾತಿಗೆ ನಮ್ಮ ಮಹಿಳಾ ಅಧ್ಯಕ್ಷರಾದ MS ಮಂಜುಳಾ ಅವರಿಗೆ ಒಂದು ಒಳ್ಳೆ ಸ್ಥಾನ ಅವ್ರಿಗೆ ಕೊಡ್ಲಿ. ಅವ್ರ MLA ಸ್ಥಾನವರ ಆಗ್ಲಿ, ಆಕಾಂಕ್ಷಿಯರಾಗ್ಲಿ, MLC ಆಕಾಂಕ್ಷಿಯರಾಗ್ಲಿ ಅವ್ರಿಗೆ ಕೊಡ್ಲಿ ಅಂತ ಹೇಳಿ ನಾವು ಎಲ್ಲ ಮಹಿಳೆಯರು ನಾವು ಅವ್ರ ಪರವಾಗಿ ನಾನು ಎಲ್ಲ ನಾಯಕರಿಗೆ, ಹಿರಿಯರಿಗೆ ನಾನು ಹೇಳಕ್ ಬಯಸ್ತೀನಿ. ಮತ್ತ ಮೇಡಮ್, ನೀವು ಒಳ್ಳೆ ಒಬ್ಬ ಲೀಡರ್ ಅದಿರಿ. ಒಳ್ಳೆ ಒಬ್ಬ ರಾಜಕೀಯ ಚಾಣಕ್ಯ ನೀತಿಯನ್ನು ಅನುಸರಿಸಿ ನೀವು ಒಳ್ಳೆ ಒಂದು ರಾಜಕೀಯ ಮಾಡಕತ್ತೀರಿ. ಹಿಂಗ ಮಾಡ್ಕೊಂತ ಹೋಗ್ರಿ ಮೇಡಮ್. ದೇವ್ರು ದುರ್ಗಮ್ಮ ದೇವಿ ನಿಮ್ಗೆ ಒಳ್ಳೆ ಆರೋಗ್ಯ, ಆಯುಷ್ಯ, ಆಮೇಲೆ ಬಹಳಷ್ಟು ಸಂತೋಷ ನಿಮ್ ಲೈಫ್ನಾಗ ಕೊಡ್ಲಿ ಅಂತ ಹೇಳಿ ದೇವ್ರಿಗೆ ಪ್ರಾರ್ಥಿಸ್ತಾ